ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಒಂದು ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನವ್ರು ಬಂದಿದ್ದಾರೆ, ಅವ್ರು ಹೊರಗಡೆ ಏನೋ ಕೆಲಸ ಇದೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನು ಜೋಳನ ಬಿಡಿಸ್ತಾ ಇದ್ದಾರೆ. ಟೀ ತರಲ್ಲ? ಸೊ ಅವ್ರಿಗೆ ಅಂತಂದ್ಬಿಟ್ಟು ಟೀನ ಮಾಡಿದ್ದೆ, ಹಾಗಾಗಿ ಇವಾಗ ಅವ್ರಿಗೆ ಟೀನ ಕೊಡಬೇಕು. ಸೊ ತೋರಿಸ್ತೀನಿ ಹೋಗ್ತೀನಿ ಎಲ್ಲಿ ಪ್ಲೇಸ್ ಮಾಡ್ತಾರೆ ಮತ್ತು ಅದನ್ನೆಲ್ಲ ಫುಲ್ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡೋದೇ ಆಯಿತು. ಅವ್ರಿಗೂ ನಮ್ಮ ಅತ್ತೆಗೂ ಅಂದರೆ ಫಸ್ಟು ಹಿಂಗೆ ನಾನು ತೋರಿಸ್ತೀನಿ ಜಾಗನ. ಸೊ ಅಲ್ಲಿ ಇಡೋ ಜಾಗದಲ್ಲಿ ಭತ್ತದ ಮೂಟೆಗಳನ್ನ ಇಟ್ಕೊಂಡಿದ್ವಿ, ಹಾಗಾಗಿ ಅದನ್ನೆಲ್ಲ ಶಿಫ್ಟ್ ಮಾಡಿ ಮತ್ತು ನೀಟಾಗಿ ಜಾಗ ಮಾಡಿ ಅವ್ರಿಗಿಂತ ಫುಲ್ ಕೆಲಸ ಆಗಿ ಶೇರೆ ತೋರಿಸ್ತೀನಿ ಎಲ್ಲಿ ಕೊಟ್ಕೊಂಡಿದ್ದಾರೆ. ಈ ಮನಿ ಪ್ಲ್ಯಾಂಟ್ ನೋಡಿ, ಆ್ಯಕ್ಚುಲಿ ತಂದಾಗ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಚಿಕ್ಕರುತ್ತಾ ಇದೆ. ಬಟ್ ಇವಾಗ ನೋಡಿದ್ರೆ ಈ ಥರ ಒಣಗೋಗಿದೆ. ಅದೇನು ಬರುತ್ತೋ ಬರಲ್ವೋ ಗೊತ್ತಿಲ್ಲ, ನನಗೆ ಇಷ್ಟ. ಬಟ್ ಅದೇನಾಗುತ್ತೋ ಗೊತ್ತಿಲ್ಲ. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಬೆಳಗ್ಗೆಯಿಂದ ಇದೇ ಕೆಲಸ ಆಯಿತು. ಅಂದರೆ ಇದು ಬಂದು ಹಾಲಿಂದ ನೆಕ್ಸ್ಟು ಇದಿರೋದು ಇಲ್ಲಿ ನಾನ್ ವೆಜ್ ಮಾಡಿದಾಗ ಊಟ ಮಾಡಲಿಕ್ಕೆ ಮತ್ತು ಈ ಥರ ಏನಾದರೂ ಐಟಮ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟಿರೋದು. ಸೊ ಇದು ಫಸ್ಟ್ ಎಲ್ಲಿತ್ತು ಅಂದರೆ ಹೋಗು ಇಲ್ಲಿತ್ತು, ಅಂದರೆ ಇಲ್ಲಿ ಕೊಟ್ಟಿಗೆ ಅಂತೀವಲ್ಲ. ಸೊ ಇಲ್ಲೂ ಒಂದು ಕೊಟ್ಟಿಗೆ ಇದೆ, ಇದು ಹೊರಗಡೆ ಇರೋದು. ಸೊ ಇದು ಒಳಗಡೆ ಒಂದು ಬಚ್ಚಲ ಮನೆ ಇದೆ, ಅಲ್ಲಿ ಇದು ಬೇರನ ಮನೆ. ಸೊ ಇಲ್ಲಿ ಭತ್ತದ ಮೂಟೆಗಳೆಲ್ಲ ಇದ್ವು, ಅದನ್ನೆಲ್ಲ ತೆಗೆದು ಮತ್ತು ಅವನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿ, ಸೊ ಇಲ್ಲಿಗೆ ಆ ಜೋಳ ಪುಡಿ ಮಾಡ್ತಿದ್ದಾರಲ್ಲ ಅದನ್ನು ತುಂಬಿಬಿಟ್ಟು ಅಲ್ಲಿಡ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ರು. ನೋಡಿ ಬಿಸಿಲು, ಇದನ್ನು ನನ್ನ ಮಗಳು ಹೆಂಗೆ ಗಂಟಾಕ್ಸಿ ಮಡಗಿದ್ದಾಳೆ. ಇದನ್ನು ಬಿಡಿಸೋ ಅಷ್ಟರಲ್ಲಿ ಹೆಂಗೆ ಬಿಡಿಸೋದೇನೋ ಗೊತ್ತಿಲ್ಲ. ಸೊ ಮಳೆ ಬೇರೆ ಬರ್ತಿದೆ, ಮಳೆ ಬೇರೆ ಬರ್ತಿದೆ ನೋಡಿ, ತುಂಬಕ್ಕೂ ಕೊಡಲ್ಲ ನೀಟಾಗಿ. ಕಾಣಿಸಲ್ಲ ಅನಿಸುತ್ತೆ ನೋಡಿ, ಮಳೆ ನೋಡಿ. ಇಲ್ಲಿ ಮಳೆನೂ ಬರ್ತಿತ್ತು, ಅದ್ರ ಜೊತೆಗೆ ಜೋಳನ ಬಿಡಿಸ್ಬೇಕು. ನವೀನ್ ಅವರು ಅದನ್ನೆಲ್ಲ ಗುಡ್ಡೆ ಅಂದರೆ ಒಂದೇ ಹತ್ತಿರ ಬೀಳ್ತಾ ಇತ್ತಲ್ವ, ಅದನ್ನೆಲ್ಲ ಗುಡ್ಡೆನೆಲ್ಲ ಸ್ವಲ್ಪ ಕೆಳಗಡೆ ಹಾಕಿ ಬಿಡ್ತಾಯಿದ್ರು. ಅಂದರೆ ನಾನು ಫಸ್ಟ್ ಟೈಮ್ ನೋಡಿರೋದು ಈ ಥರ. ಅಂದರೆ ನಮ್ಮನೆಗೆ ಇಲ್ಲಿ ಫಸ್ಟ್ ಟೈಮ್ ಕೂಡ ಮಾಡ್ತಿರೋದು ಇದನ್ನು. ಹಸುಗಳಿಗೆ ಮೇವು ಹಾಲೆಲ್ಲ ಚೆನ್ನಾಗಿ ಕೊಡುತ್ತೆ, ಮತ್ತು ಈ ಥರ ಮೇವನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಇವಾಗ ಕೆಲಸ ಟೈಮ್ ಅಲ್ವಾ, ಹಾಗಾಗಿ ಕೆಲಸ ಟೈಮಲ್ಲಿ ಒಂದೊಂದು ಟೈಮ್ ಹಾಕೊಬೋದು ಮನೆ ಹತ್ರನೇ ಇದ್ರೂ ಕೂಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಅದು ನಾನು ಈ ಥರ ಮಿಷಿನನ್ನು ನೋಡಿರಲಿಲ್ಲ, ಬಟ್ ಇವಾಗ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದೆಲ್ಲ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ, ಬಟ್ ಮಾಡಿ ಇಟ್ಕೊಂಡ್ರೆ ಮೇವಿಗೆಲ್ಲ ಏನು ಅಂದರೆ ಹೊರಗಡೆ ಹೋಗಿ ಕಟ್ಟಾಕ್ಬೇಕು ಅವನ್ನ, ಆ ಥರ ಏನು ಇರೋದಿಲ್ಲ. ಮನೆಯಲ್ಲೇ ಯಾರೂ ಇಲ್ಲ ಅಂದರೂ ಕೂಡ ಮೇಂಟೈನ್ ಮಾಡ್ಕೊಬೋದು. ಅದಾದಮೇಲೆ ಪಾಪು ಎದ್ದಾಳ ಅಷ್ಟರಲ್ಲಿ ಸಾಂಬಾರು ಮಾಡಿ ಬಿಡೋಣ ಅಂತ ಅಂದ್ಬಿಟ್ಟು, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಅದು ನುಗ್ಗೆಕಾಯಿ ಎಲ್ಲ ಸಿಪ್ಪೆ ತೆಗೆದು ಎಲ್ಲನೂ ಎತ್ತಿಟ್ಕೊಂಡಿದ್ದೆ. ಮತ್ತು ಬೇಳೆ ಎಲ್ಲ ಕುಗ್ಸ್ಕೊಂಡು ಇಟ್ಕೊಂಡಿದ್ದೆ. ಅವಳು ಎದ್ದಾಳ ಅಷ್ಟರಲ್ಲಿ ಮಾಡಿಬಿಡೋಣ ಅಂತ. ಅಂದರೆ ಅವಳು ಸಾಂಬಾರೇನು ಮಾಡೋಕ್ಕೆ ಬಿಡಲಿಲ್ಲ, ಅಂದರೆ ಎದ್ದಿದ್ಲು. ಸೊ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಹೋಗಿ ತೊಟ್ಟಿ ಮಲಗಿಸಿ ಮತ್ತೆ ಸಾಂಬಾರು ಮಾಡೋಣ ಅಂತ ಕಂಟಿನ್ಯೂ ಮಾಡಿದೆ. ಮಕ್ಕಳಿದ್ರೆ ಹಾಗೆ ಅಲ್ವಾ, ಇವಾಗಲೂ ನೋಡಿ ನಾನು ಕೇಳಿಸ್ತಾ ಇರ್ಬೋದು ನಿಮಗೆ ಅಳ್ತಾ ಇರೋದು. ಸೊ ಈ ಥರ ಏನೂ ಮಾಡೋಕ್ಕಾಗಲ್ಲ ಅವ್ರು ಎದ್ದಿದ್ದಾಗ. ಸೊ ಮಲಗಿದಾಗ ಏನಾಗುತ್ತೆ ಅಂದರೆ ಏನಾದರೂ ಒಂದು ಕೆಲಸ ಇರುತ್ತೆ, ಹಾಗಾಗಿ ಸ್ವಲ್ಪ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಿರ್ಬೋದು ಅಥವಾ ವೀಡಿಯೋಗಳನ್ನ ಕೆಲವೊಂದು ಸಲ ಶೂಟ್ ಮಾಡ್ಕೊಳಕ್ಕಾಗಿರ್ಬೋದು, ಆಗಲ್ಲ. ಇನ್ನು ನೀವೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಮಿಸ್ಸಿಯಾಗಿದೆ. ಮನೆಯೆಲ್ಲ ಕಸನೂ ಕೂಡ ತೊಳೆದಿರಲಿಲ್ಲ ಬೆಳಗ್ಗೆ, ಅಂದರೆ ಮಿಷಿನ್ ಬಂತು ಮತ್ತು ಅಷ್ಟರಲ್ಲಿ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸೋದು ಸ್ವಲ್ಪ ಟೈಮ್ ಆಗಿತ್ತು. ಹಾಗಾಗಿ ಮನೆಯೆಲ್ಲ ಫುಲ್ಲು ಗಲೀಜಾಗೋಗಿತ್ತು. ಅದಕ್ಕೇ ಸ್ವಲ್ಪ ಕಸ ಎಲ್ಲ ಹೊಡ್ಕೊಂಡ್ಬಿಡೋಣ, ಆಮೇಲೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಫಸ್ಟು ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ನಾವು ಯೂಶ್ವಲಿ ನಾನು ಡೈಲಿ, ನಾನು ಅಂತಲ್ಲ ನಮ್ಮ ಅತ್ತೆ ಆದರೂ ಅಷ್ಟೇ, ಸೊ ಕಸ ಎಲ್ಲ ಈ ಥರ ತೊಡಿಬೇಕಾದ್ರೆ ಮನೇಲಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು, ಅಂದರೆ ಏನಂದರೆ ಡೈಲಿ ಮಾಪ್ ಮಾಡೋಕ್ಕಾಗಲ್ಲ ಅಲ್ವಾ, ಕೆಲವೊಂದು ಸಲ ಆಗುತ್ತೆ ಕೆಲವೊಂದು ಸಲ ಆಗಲ್ಲ. ಹಾಗಾಗಿ ಕಸನ ಹೊಡಿಬೇಕಾದ್ರೂ ಅಟ್ಲೀಸ್ಟ್ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಹೊಡೆದ್ರೆ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಇದೇ ಥರ, ಅಂದರೆ ಡೈಲಿ ಇದೇ ಥರನೇ ಇರುತ್ತೆ.
ಇನ್ನು ನಮಗೆ ಹೆಣ್ಮಕ್ಳಿಗಂತೂ ಮನೆ ನೀಟಾಗಿದ್ರೇ ಒಂದು ಸಮಾಧಾನ. ಮನೆ ಕ್ಲೀನ್ ಇಲ್ಲ ಅಥವಾ ಏನಾದರೂ ಗಜಿಬಿಜಿ ಅಂತ ಅನಿಸುತ್ತೆ ಅಂತಂದ್ರಂತೂ ಅದನ್ನು ಕ್ಲೀನ್ ಮಾಡೋವರೆಗೂ ಸಮಾಧಾನ ಆಗಲ್ಲ, ತಿನ್ನೋಕ್ಕೂ ಕೂಡ ಮನಸ್ಸು ಬರಲ್ಲ, ಆ ಥರ ಆಗಿಬಿಡುತ್ತೆ. ನನಗೂ ಅಷ್ಟೇ, ಯಾವಾಗಲೂ ಮನೆ ನೀಟಾಗಿರಬೇಕು. ಹಾಗಾಗಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಈಗ ಅವರಿಗೆಲ್ಲ ಟೀ ಎಲ್ಲ ಮಾಡ್ಕೊಟ್ಬಿಟ್ಟು ನನ್ನ ಮಕ್ಕಳಿಗೆಲ್ಲ ಅಷ್ಟರಲ್ಲಿ ಸಾಂಬಾರು ಮಾಡಿ ರೈಸ್ ಮಾಡಿದ್ದೀನಿ ಆಲ್ರೆಡಿ. ಸಾಂಬಾರು ಮಾಡಿಬಿಟ್ಟು ಸೊ ಇವತ್ತಿನ ಡೇ ಹೇಗಿರುತ್ತೆ ನನಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ಅವರಿಗೆ ಟೀನ ಕೊಡಬೇಕು, ಹೊರಡ್ತಾ ಇದ್ದಾರೆ, ಮುಗೀತು. ಅವ್ರು ಊಟನ ಮಾಡೋಣಂತೆ, ಸೊ ಟೀನ ಕೊಡಬೇಕು. ಸೊ ಇವಾಗ ನಾನು ಒಂದು ಕಪ್ ಟೀ ನೋಡಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ಆ್ಯಕ್ಚುಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ, ವೀಡಿಯೋ ಮಾಡಿದ್ದೀನಿ ಬಟ್ ವಾಯ್ಸ್ ಬಂದಿಲ್ಲ. ಏನಂದರೆ ಅದು ಡೈನಿಂಗ್ ಟೇಬಲ್ ಇದೆಯಲ್ಲ, ಡೈನಿಂಗ್ ಟೇಬಲ್ ಮೇಲೆ ನಮ್ಮ ಮನೇಲಿ ಯಾರೂ ಕೂತ್ಕೊಂಡು ಊಟ ಮಾಡಲ್ಲ. ಮೇಲೆ ಅಂದರೆ ನಮ್ಮ ಮಾವ ಅವರೊಬ್ಬರೇ, ಇನ್ನು ನವೀನ್ ಅವ್ರು ಬಂದರೆ ನವೀನ್ ಅವರು ನನ್ನ ಟೈಮ್ ಕೂರ್ತಾರೆ. ಸೊ ಒಟ್ಟಿಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು, ಅದನ್ನು ಹೇಳ್ತಾ ಇದ್ದೆ ಬಟ್ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಬಂದು ನಮ್ಮ ಪಾಪನೇ ಎದುರಿಸುತ್ತೆ. ಅವಳು ಒಂದು ಚೂರು ಮೊದಲೇ ಸ್ವಲ್ಪ ಕಿವಿ ಶಾರ್ಪ್, ಒಂದು ಸ್ವಲ್ಪ ಸೌಂಡ್ ಆದರೂ ಸಡನ್ನಾಗಿ ಇದ್ಬಿಡ್ತು. ಆಮೇಲೆ ಈ ಬೆಕ್ಕನ್ನ ನಾನು ಏನಕ್ಕೆ ಓಡಿಸ್ತೀನಿ ಅದು ಬಂದರೆ ಅಂದರೆ ಮೇನು ಏನಕ್ಕೆ ಅಂದರೆ ನಿಲ್ಲಿದ್ದಾವೆ ಅವು. ಸೊ ಇಲ್ಲಿ ನೋಡಿ, ಇಲ್ಲಿ ಏನೇನೋ ಇಟ್ಕೊಂಡಿದ್ದಾರಲ್ಲಪ್ಪ, ಇಲ್ಲಿ ಮೊಟ್ಟೆಗಳನ್ನ ಇಡ್ತಾರೆ. ಓಕೆನಾ, ಅಂದರೆ ಗೊತ್ತಿರುತ್ತೆ ಅಲ್ವಾ, ನಾಟಿ ಕೋಳಿ ಮೊಟ್ಟೆ. ಸೊ ಇವನ್ನ ಇಡ್ತಾರೆ, ತಂದು ಇಲ್ಲಿ ಇಡ್ತಾರೆ. ಸೊ ಇಲ್ಲಿ ಯಾರು ಮೊಟ್ಟೆನೂ ಕೂಡ ತಿನ್ನಲ್ಲ ಇವರು. ಡೈಲಿ ನಾನೇ ತಿನ್ನೋದು. ನವೀನ್ ಅವ್ರು ಬಂದರೆ ನವೀನ್, ಇಲ್ಲ ನಾನು ಅಂದರೆ ನಾನು, ಇಲ್ಲ ನಮ್ಮ ಮಾವ ಅವರಿಗೆ ಹಾಕ್ಕೊಡ್ತೀನಿ. ನಾನಿದ್ದರೆ ಹಾಕ್ಕೊಡ್ತೀನಿ, ತಿಂತಾರೆ, ಬಟ್ ಅವ್ರಿಗೆ ಅವ್ರು ತಿನ್ನಲ್ಲ. ಸೊ ಈ ಮೊಟ್ಟೆನ ಇಲ್ಲಿದ್ದಾವಲ್ಲ, ಈ ಮೊಟ್ಟೆನ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಬೇಕು ಬರೋದು. ಪ್ಲೇಸ್ ನೋಡ್ಕೊಂಡಿದೆ, ಅದಕ್ಕೆ ದೊಡ್ಡೋಗಿದೆ. ಸೊ ಫ್ಲಾಗಲ್ಲಿ ಹಾರಾಡ್ತಾ ಇದೆ. ಇಷ್ಟೊಂದು ಗಲೀಜ್ ಆಗೋಯ್ತು ಕಾಂಪೌಂಡ್ ಒಳಗಡೆ. ಇನ್ನು ಅದಾದಮೇಲೆ ಇಲ್ಲಿ ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ದೆ. ಆವಾಗಲೇ ವಿಷಲ್ ಬಂದಿದ್ದು. ಸೊ ಆರ್ಲಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಡೋಣ, ಪಾಪು ಇದೆಲ್ಲ ಅಷ್ಟರಲ್ಲಿ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ವಿಷಲ್ ಬಂದ್ರೂ ಕೂಡ ಎದ್ದೇಳ್ತಾಳೆ, ಹಾಗಾಗಿ ಓಪನಾಗೆ ಮಾಡೋಣ. ಅಂದರೆ ಬೇಳೆ ಎಲ್ಲ ಬೆಂದಿರುತ್ತಲ್ಲ, ನುಗ್ಗೆಕಾಯಿ ಏನು ಬೇಗ ಬೆಂದೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಓಪನಾಗೆ ಮಾಡೋಣ ಅಂತ ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೆ. ಏನಂದರೆ ಈ ಮಳೆ ಟೈಮಲ್ಲಿ ಅದರಲ್ಲೂ ಏನಾದರೂ ಈ ಥರ ಕೆಲಸ ಇದ್ದಾಗ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ಮೊದಲೇ ಹೆಲ್ಪ್ ಆಗುತ್ತೆ. ಇವಾಗ ನೈಟ್ ಮಾಡೋಣ ಅಂತಂದರೆ ಬೆಳಗ್ಗೆಯಿಂದನೂ ಕೆಲಸ ಮಾಡಿ ಸುಸ್ತಾದಂಗೆ ಆಗಿರುತ್ತೆ. ಹಾಗಾಗಿ ನೈಟು ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಅದಕ್ಕೆ ಒಂದೊಂದು ಟೈಮ್ ನಾನು ಬೆಳಗ್ಗೆನೇ ಮಾಡ್ತೀನಿ, ಇಲ್ಲಾಂದರೆ ಮಧ್ಯಾಹ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ, ನೈಟಿಗೆ ಹೆಲ್ಪ್ ಆಗುತ್ತೆ ಅಂತ. ನೈಟು ಇನ್ ಕೇಸ್ ಸಾಂಬಾರಿಲ್ಲ ಏನು ಅಂತಂದರೆ ಎಗ್ ರೈಸ್ ಈ ಥರ ಏನಾದರೂ ಮಾಡ್ತೀನಿ. ಆ ಥರ ಮಾಡಿದ್ರೆ ಏನು ಆರಾಮಾಗಿ ತಿನ್ಕೊತಾರೆ. ಇನ್ನು ಮಾರ್ನಿಂಗ್ ಎದ್ದು ಸಾಂಬಾರನ್ನ ಮಾಡ್ತೀನಿ. ಇಲ್ಲಿ ಕರೆಂಟ್ ಹಿಂಗೇನೆ, ಏನಂದರೆ ಕರೆಂಟ್ ಯಾವಾಗಿರುತ್ತೆ ಆವಾಗಲೇ ಸಾಂಬಾರು, ಅಂದರೆ ರುಬ್ಬಿ ಮಾಡ್ತೀವಲ್ಲ ಆ ಥರ ಸಾಂಬಾರು ಯಾವ್ದಾರು ಇದ್ದರೆ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಕರೆಂಟ್ ಬರಲ್ಲ, ಅಂದರೆ ಬರುತ್ತೆ ಬಟ್ ಹೇಳೋಕ್ಕಾಗಲ್ಲ. ಅಂದರೆ ಇವಾಗ ಬೋರ್ ಎಲ್ಲ ಇರುತ್ತಲ್ಲ ಆ ಥರ ಲೈನ್ ಅಲ್ವಾ ಇಲ್ಲಿ, ಹಾಗಾಗಿ ರೇರು, ಅಂದರೆ ಯಾವಾಗಲೂ ಏನು ತೆಗಿಯಲ್ಲ ಈ ಥರ. ಸೊ ಒಂದೊಂದು ದಿನ ಈ ಥರ ಕೈ ಕೊಟ್ಬಿಡುತ್ತೆ ಮಧ್ಯದಲ್ಲಿ, ಏನಾದರೂ ಕೆಲಸ ಇದ್ದಾಗ ಈ ಥರ ಮಾಡಿಬಿಡ್ತೆ. ಹಾಗಾಗಿ ಏನಾದರೂ ಸಾಂಬಾರು ಕರೆಂಟ್ ಇದ್ದಾಗಲೇ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಹುಣಸೆ ರಸನ ಹಾಕೋಣ. ಗೈಸ್ ಇವಾಗ ತಿನ್ಬಿಟ್ಟು ಕೂತಿದ್ದೀವಿ. ನಮ್ಮ ಬೇಬಿನ ಆಟ ಆಡಿಸ್ಕೊಂಡು ನೋಡ್ರಿ ಇಲ್ಲಿ ನೋಡಿ. ಇಲ್ಲಿ ಇವಾಗ ಹೊಸ ಟ್ರೈ, ಕಾಲ ಇದ್ರ ಮೇಲ್ಗೆ ಹಾಕ್ಕೊಂಡು ಹತ್ತಕ್ಕೆ ಹೊರಟಿದೆಯಲ್ಲ, ಬಿದ್ದರೆ ಏನು ಮಾಡೋದು ನಾವು? ಏನು ಮಾಡೋದು ಬಿದ್ದರೆ? ಗೊತ್ತಾಗಲ್ವಾ ನಿನಗೆ? ನೋಡಿ ಗೈಸ್, ನೋಡಿರಿ ನೋಡಿ,
ಅದ್ರ ಮೇಲೆ ಹತ್ತಕ್ಕೆ ಆಗೋದಿಲ್ಲ, ಸುಮ್ಮನಿರೇ. ಏ ಏನೋ ಕೊಡೋದು ತುಂಬಿ ಇದನ್ನೆಲ್ಲ ತುಂಬ ಆಗ್ತಿದ್ದಾರೆ ನಮ್ಮ ಅತ್ತೆ ಯಜಮಾನ್ರು. ಹಾಯ್. ಸೊ ಅಷ್ಟೇ ಗೈಸ್, ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ. ಪಾಪ ಇಲ್ಲಿ ಹುಷಾರು ಮಾಡು. ಬಾಯ್ ಬಾಯ್ ಮಾಡು. ಬಾಯ್ 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 ಬಾಯ್.